ಫ್ರೆಂಡ್ಸ್, ಟಿಲಾಗ್ ಸ್ವಾಗತ. ನಾನಿವತ್ತು ಹೇಳ್ತಿರೋದು, ನಾವು ಪುರಿಯಲ್ಲಿ ಜಗನ್ನಾಥ ಮಹಾಪ್ರಭುಗಳು ಯಾವಾಗ ಅನಾವಸರ ನೀಳದಲ್ಲಿ ಇರಿದ್ದಾಗ ಅಲಾರನಾಥ್ ಟೆಂಪಲ್ಗೆ ಹೋಗ್ತಾರೋ, ಪೂರಿಯಿಂದ 25 ಕಿಲೋಮೀಟರ್ ದೂರ ಇರೋ ಆ ಬ್ರಹ್ಮಗಿರಿಯನ್ನು ಅನ್ನುತ್ತಾರೆ. ಅಲಾರನಾಥ್ ಗುಡಿಯನ್ನು ಇದಕ್ಕೆ ಸತ್ಯಯುಗದಲ್ಲಿ ಅಲಾರನಾಥನ ಬ್ರಹ್ಮದೇವರು ನಾರಾಯಣಗೋಸ್ಕರ ತಪಸ್ಸು ಮಾಡಿ ಸ್ವಯಂವಾಗಿ ಆ ಬ್ರಹ್ಮದೇವರೇ ನಾರಾಯಣ ಮೂರ್ತಿಯನ್ನು ಅಲಾರನಾಥರೆಂದರೆ ಶ್ರೀ ವೈಷ್ಣವರ ಪೂಜೆ ಆಳ್ವಾರನಾಥ ಕೂಡ ಎನ್ನುತ್ತಾರೆ. ಅದಕ್ಕೆ ಕಾರಣ ಅಲ್ಲಿ ಶ್ರೀಕೇತರೆಂಬ ಪೂಜಾರಿ ಇರ್ತಾನೆ. ಶ್ರೀಕೇತರೆಂಬ ಇರ್ತಾರೆ. ಶ್ರೀಕೇತರೆಂಬ ಪೂಜೆಯು ದಿವಸ ಪೂಜೆಯನ್ನು ಮಾಡ್ತಾನೆ ಇರ್ತಾರೆ. ಶ್ರೀಕೇತನ ಪೂಜೆಯನ್ನು ಮಾಡ್ತಿರ್ತಾನೆ. ಒಂದು ದಿವಸ ತುರ್ತಾದ ಕೆಲಸ ಇರೋ ಕಾರಣದಿಂದ ಮಧು ಎಂಬ ಮಗನೇ ತನ್ನ ಶ್ರೀಕೇತನ ಮಗನ ಹೆಸರು ಮಧುಗೆ ಹೇಳ್ತಾನೆ, ಅಲಾರನಾಥನ ನೈವೇದ್ಯ ಇಡಪ್ಪ, ನನಗೆ ತುರ್ತಾದ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ ಅನ್ನುತ್ತಾನೆ. ಅಪ್ಪ ಶ್ರೀಕೃಷ್ಣನಿಗೆ ನೈವೇದ್ಯ ಕೊಟ್ಟರೆ ಕೃಷ್ಣನ ನೈವೇದ್ಯ ಅಂತಾನೆ. ಹೌದಪ್ಪ ಅಂತ ಅಂದರೆ, ಅದೇ ಮರು ದಿವಸ ಅಲಾರನಾಥನ ದೇವಸ್ಥಾನಕ್ಕೆ ಹೋಗಿದ್ದಾಗ ಮಧು ಕೊಡುತ್ತಾನೆ. ನನಗೆ ಮಂತ್ರ ಬಂದು, ಹೇ ಗೋಪೀಶ, ಹೇ ಗೋಪಿಕಾನಕ್ಕ ಅಂತ, ಏ ಜಗದೀಶ, ಏ ಜಗತ್ಪತಿ, ಏ ಪತೀತ ಪಾವನ, ಇಂದು ರಾಧಿಕಾಪತಿ ಎಂದು ಪೂಜೆಯನ್ನು ಮಾಡುತ್ತಿದ್ದಾಗ ನೀನು ಆ ಪಾಯಸವನ್ನು ತಿನ್ನೋದಿಲ್ಲ. ಆವಾಗ ನಾನು ಸಾಯ್ತೀನಿ ಅಂದಾಗ ಸಾಯ್ತೀನಿ ಅಂತ ಅಂತಾನೆ ಮಧು ಅವಾಗ ಅಂತಾನೆ. ಆವಾಗ ಮಧು ಏನನ್ನುತ್ತಾನೆ ಅಂತ ಗೊತ್ತಾ? ಶ್ರೀಕೃಷ್ಣ ಮನಸ್ಕರಿ ಪಾಯಸವನ್ನು ತಿನ್ನುತ್ತಿರ್ತಾನೆ. ಬರೆಯಾದ ಬಟ್ಟಲವನ್ನು ಕೊಟ್ಟರೆ ಬಟ್ಟಲವನ್ನು ಮನೆಗೆ ತರುತ್ತಾನೆ. ಮನೆಯಲ್ಲಿ ತಂದರೆ ಅವರ ಅಮ್ಮನಿಗೆ ಡೌಟ್ ಬರ್ತದೆ, ಏನಪ್ಪ ಇದು ಬರೀ ಬಟ್ಟಲ ತರುತ್ತಾನೆ, ಯಾರ್ಯಾರು ಫ್ರೆಂಡ್ಸ್ ಕೊಟ್ಟಿರ್ತಾನೆ ಅಂತ ಒಂದು ದಿವಸ, 2ನೇ ದಿವಸ ಆಗಿರ್ತದೆ, 3ನೇ ದಿವಸ ಶ್ರೀಕೇತನ ತುರ್ತಾದ ಕೆಲಸ ಮುಗಿಸ್ಕೊಂಡು ಬಂದಾಗ ಅವರಮ್ಮ ಅವಾಗ ಕಂಪ್ಲೇಂಟ್ ಹೇಳ್ತಾನೆ, ಹಿಂಗೆ ಅಂತ. ಏನು ಮಧು, ನಿಮ್ಮ ನಿಜವಾದ ದೇವರು ತಿಂತಾರೆ, ಇಲ್ಲಾಂದರೆ ಏನು ನೋಡಿದ್ರೆ ನೀನು ಮಾಡ್ತೀನಿ ಅಂತ ಒಂದು ಅಲಾರನಾಥ ದೇವಸ್ಥಾನಕ್ಕೆ ಹೋಗಿ ಅಲಾರನಾಥ ದೇವಸ್ಥಾನಕ್ಕೆ ಯಾವಾಗ ಹೋಗುತ್ತಾನೆ ಅಲ್ಲಿ ಕಂಬದ ಬಚ್ಚಿಟ್ಕೊಂಡು ನೋಡ್ತಿರ್ತಾನೆ ಶ್ರೀಕೇತನ ನೋಡ್ತಿರುವಾಗ ಶ್ರೀಕೇತನ ನೋಡ್ತಾ ಮಧು ಏನಂತಾನೆ, ಇವತ್ತು ತಿನ್ನಪ್ಪ ತಿನ್ನು, ಗೋಪಿಕಾಂತ, ಗೋಪೀಶ, ಜಗತ್ಪತಿ, ಪತೀತ ಪವನ, ರಾಧಾಕಾಂತ, ಗೋಪಕಾಂತ ಅಂತ ಶ್ರೀಕೃಷ್ಣನ ಯಾವಾಗ ತಿನ್ನಲು ಹೋಗುತ್ತಾನೆ, ಪಾಯಸವನ್ನು ಯಾವಾಗ ತಿನ್ನಲು ಹೋಗುತ್ತಾನೆ, ಪಾಯಸವನ್ನು ತಿನ್ನೋದನ್ನು ನೋಡಿಕೆ ಶಾಕ್ ಆಗುತ್ತಾನೆ ಶ್ರೀಕೇತನು. ಆವಾಗ ಆ ಕಂಬದಿಂದ ಎಗಿರಿಕಾಯಿ ಶ್ರೀಕೇತನು ಅಲಾರನಾಥನ ದೇವಸ್ಥಾನದ ಕೈಯನ್ನು ನಡ್ಕೊಳ್ಳುವಾಗ ಬಲಗೈಗೆ ಫುಟ್ಟು ಬರುತ್ತದೆ ಮತ್ತು ಗಡ್ಡದ ಭಾಗದಲ್ಲಿ ಮತ್ತು ಎದೆ ಭಾಗದಲ್ಲಿ ಇವತ್ತಿಗೂ ತಿನ್ನುತ್ತೆ. ಇವತ್ತು ನಾವು ಪುರಿಯಲ್ಲಿಂದ ಅಲಾರನಾಥನ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಇವಾಗ ಫುಟ್ಟಿದ ಹಾಗೆ ಇದೆ. ಗಡ್ಡದ ಭಾಗದಲ್ಲಿ, ಕೈಯಲ್ಲಿ ಮತ್ತು ಎದೆಯ ಭಾಗದಲ್ಲಿ ಪೂಜಾರಿಗಳು ಇವತ್ತು ಗೊತ್ತಾರೆ. ಅದಕ್ಕೆ ಶ್ರೀಕೇತನ ಭಕ್ತಿಯ ಕಾರಣಕ್ಕೆ ಇವತ್ತು ಸಿಹಿ ಅನ್ನವನ್ನು ಹಂಚುತ್ತಾರೆ ಅಲಾರನಾಥ್ ದೇವಸ್ಥಾನದಲ್ಲಿ. ಇನ್ನೊಂದು ಕಥೆಯನ್ನು ಹೇಳಬೇಕಾದರೆ, ಶ್ರೀಕೃಷ್ಣನು ದುರ್ಯೋಧನನು ಅನ್ನಕ್ಕೆ ಕರೆಯುತ್ತಾನೆ, ಊಟಕ್ಕೆ ಕರೆಯುತ್ತಾನೆ. ಏನು ನನಗೆ ಹಸಿವಾಗಿಲ್ಲ, ಉಣ್ಣಲಿದ್ದಿಲ್ಲ ಅಂತ ಅದೇ ದುರ್ತನ ಮನೆಗೆ ಹೋಗಿದ್ದೆ. ಇನ್ನೊಬ್ಬ ಭಕ್ತನ ಮನೆಗೆ ಹೋಗಿದ್ದಾಗ ಅಲ್ಲಿ ಅವ್ರ ಮನೆಯಲ್ಲಿ ಏನು ಬರೀ ಬಾಳೆಹಣ್ಣು ಸಿಪ್ಪನ್ನು ಕೊಟ್ಟರು, ಪ್ರೀತಿಯಿಂದ ಭಕ್ತಿಯಿಂದ ಕೊಟ್ಟರು ಕೂಡ ತಿರ್ತಾನೆ. ಇದರಿಂದ ನಾವು ಏನು ಕಲಿಯಬೇಕೆಂದರೆ, ಶ್ರೀಕೃಷ್ಣನು ಭಕ್ತಿಯಿಂದ ಏನು ಕೊಟ್ಟರು ಕೂಡ ಇದನ್ನು ಸ್ವೀಕರಿಸುತ್ತಾರೆ ಎಂದು ಇದರ ಅರ್ಥ ರೀ. ಇರುತ್ತೆ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋದು ನನ್ನ ಚಾನಲ್ ನನ್ನ ಪೇಜಿಗೆ ಲೈಕ್ ಕೊಟ್ಟು ಫಾಲೋ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೈ ಹಿಂದ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ನನ್ನ ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ, ಫಾಲೋ ಮಾಡಿರಿ. ಜೈ ಹಿಂದ್.